ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 21-4-2025 ಸೋಮವಾರ, ಅಷ್ಟಮಿ, ಉತ್ತರಾಷಾಢ ನಕ್ಷತ್ರ, ಸಾಧ್ಯ ಯೋಗ, ಕಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳ ಬಗ್ಗೆ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಲಾಭ, ಒಡಹುಟ್ಟಿದವರಿಂದ ನಿಂದನೆ, ಆರೋಗ್ಯದ ಕಡೆ ಎಚ್ಚರವಿರಲಿ. ಅಶ್ವಿನಿ ನಕ್ಷತ್ರದವರಿಗೆ ಅಶುಭ, ಭರಣಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಮಾನಸಿಕ ದುಃಖ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಬಡ್ತಿ, ಸಂಗಾತಿಯಿಂದ ಸಹಾಯ ಲಾಭವಾಗುವುದು. ಮಿಥುನ ರಾಶಿ. ಪ್ರಯಾಣದಿಂದ ಲಾಭ, ಒಡಹುಟ್ಟಿದವರಿಂದ ಸಹಾಯ, ತಂದೆಯಿಂದ ಲಾಭ, ದೇವಾಲಯದ ದರ್ಶನ ಮಾಡುವಿರಿ. ಸಾಲಬಾಧೆಯಿಂದ ದುಃಖ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಉದ್ಯೋಗದಿಂದ ಲಾಭ, ಸರ್ಕಾರದಿಂದ ಧನಲಾಭ, ತಂದೆಯ ಆರೋಗ್ಯದಲ್ಲಿ ಏರುಪೇರು, ಮಕ್ಕಳಿಗೆ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಸಿಂಹ ರಾಶಿ. ತಂದೆಯ ಬಗ್ಗೆ ಚಿಂತೆ, ಸಂಗಾತಿಯಿಂದ ಕಿರಿಕಿರಿ, ವಾಹನದಿಂದ ಲಾಭ, ಭೂ ಖರೀದಿ ಲಾಭ, ಮಕ ನಕ್ಷತ್ರದವರಿಗೆ ಅಶುಭ, ಪುಬ್ಬ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ಆರೋಗ್ಯದಲ್ಲಿ ವ್ಯತ್ಯಾಸ, ಸಂಗಾತಿಯಿಂದ ಸಾಲಬಾಧೆ, ಧನ ನಷ್ಟ, ಒಡಹುಟ್ಟಿದವರ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ತುಲಾ ರಾಶಿ. ಸಂಗಾತಿಯಿಂದ ಸಹಾಯ, ಮಕ್ಕಳಿಗೆ ರೋಗ ಭಯ, ಕಿರಿಕಿರಿ, ಧನ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ವಿಶಾಖ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ವೃತ್ತಿಯಿಂದ ಸಾಲಬಾಧೆ, ಮಕ್ಕಳಿಂದ ನೆಮ್ಮದಿ, ವ್ಯಾಪಾರದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಒಡಹುಟ್ಟಿದವರ ಚಿಂತೆ ಮಾಡುವಿರಿ. ಧನಸ್ಸು ರಾಶಿ. ತಂದೆಯಿಂದ ವ್ಯಾಪಾರದಲ್ಲಿ ಲಾಭ, ತಾಯಿಗೆ ಪ್ರಯಾಣ, ವೃತ್ತಿಯಲ್ಲಿ ನಷ್ಟ, ಮಾನಸಿಕ ದುಃಖ, ಮೂಲ ನಕ್ಷತ್ರದವರಿಗೆ ಅಶುಭ, ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಕುಟುಂಬದವರಿಂದ ಪ್ರಯಾಣ, ದೇವಾಲಯದ ದರ್ಶನ ಮಾಡುವಿರಿ, ವ್ಯಾಪಾರದಲ್ಲಿ ಲಾಭವಾಗುವುದು. ಕುಂಭರಾಶಿ. ಸಂಗಾತಿಗೆ ಪ್ರಯಾಣ, ಕುಟುಂಬದವರ ಚಿಂತೆ, ವೃತ್ತಿಯಲ್ಲಿ ನಷ್ಟ, ಸ್ನೇಹಿತರಿಂದ ಸಹಾಯ, ವಿದ್ಯಾರ್ಥಿಗಳಿಗೆ ಶುಭ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನರಾಶಿ. ಸಾಲಬಾಧೆಯಿಂದ ಧನ ನಷ್ಟ, ಮಾನಸಿಕ ದುಃಖ, ಸಂಗಾತಿಯಿಂದ ಸಹಾಯ, ತಾಯಿಯಿಂದ ಭಾಗ್ಯೋದಯ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.